ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಸೆಷನಲ್ಲಿ ನಾವು ಏನು ಮಾಡೋಣ, ಇಂಗ್ಲೀಷ್ ಗ್ರಾಮರ್, ಓಕೆ, ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ? ಯಾಕಂದರೆ ಇವಾಗ PU ಮತ್ತು 10th ಎಕ್ಸಾಮ್ಸ್ ನಡೀತಾ ಇದ್ದಾವಲ್ಲ, ಅದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತ. ಸರಿನಾ? ಓಕೆ, ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಎಲ್ಲರೂ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಆರ್ಟಿಕಲ್ಸ್, ಟೈಪ್ಸ್ ಆಫ್ ಆರ್ಟಿಕಲ್ಸ್, indefinite articles and definite articles. There are two types. ಓಕೆ, indefinite articles ಯಾವುವು? a ಮತ್ತು an. ಡೆಫಿನೆಟ್ ಆರ್ಟಿಕಲ್ಸ್ ಯಾವುವು? the. ಸರಿನಾ? indefinite articles a ಮತ್ತು an. ಹೌದಾ? a ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಆ್ಯಂಡ್ an ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಸರಿ, a is used before the all singular common nouns which gives consonant sound. ನೋಡಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಯಾವ ಸೌಂಡು? ಕಾನ್ಸೊನೆಂಟ್ ಸೌಂಡ್ ಬಂತಂದ್ರೆ ನಾವಲ್ಲೇನು ಯೂಸ್ ಮಾಡಬೇಕು? ಎ ಅನ್ನು ಯೂಸ್ ಮಾಡಬೇಕು. ನಾಟ್ ಅ ಕಾನ್ಸೊನೆಂಟ್, ಕಾನ್ಸೊನೆಂಟ್ ಸೌಂಡ್. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಕಾನ್ಸೊನೆಂಟ್ ಸೌಂಡ್. ಓಕೆ, ಎಕ್ಸಾಂಪಲ್, ಅ ಗರ್ಲ್, ಓಕೆ, ಅ ಮ್ಯಾನ್, ಅ ಚೇರ್. ಸರಿನಾ? ಇಲ್ಲಿ ಜಿ ಅಥವಾ ಗ. ನೆಕ್ಸ್ಟ್ ಮ, ಮ್ಯಾನ್, ಮ. ಚೇರ್, ಚ. ಏನು? ಕಾನ್ಸೊನೆಂಟ್ ಸೌಂಡ್ಸ್. ಓಕೆನಾ? ಮಾಡ್ತೀವಿ. ಆನ್ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ಓವೆಲ್ ಸೌಂಡ್. ಓಕೆ, ಓವೆಲ್ ಸೌಂಡ್, ನಾಟ್ ಓವೆಲ್, ಓವೆಲ್ ಸೌಂಡ್. ಎಕ್ಸಾಂಪಲ್, ಆ್ಯನ್ ಆರೆಂಜ್. ಆ ಬಂತು. ಹೌದಾ? ಆ ಅನ್ನೋದೇನು? ಓವೆಲ್. ನೆಕ್ಸ್ಟ್, ಆ್ಯನ್ ಅಂಬ್ರೆಲಾ. ಅಂಬ್ರೆಲಾ ಅಂತ ಹೇಳ್ತೀವಿ. ಹೌದಾ? ಆ್ಯನ್ ಅಂಬ್ರೆಲಾ. ನೆಕ್ಸ್ಟ್, ಆ್ಯನ್ ಎಲಿಫೆಂಟ್. ಸರಿನಾ? ಆ್ಯನ್ ಎಲಿಫೆಂಟ್. ಓಕೆ, ಎ ಎಲಿಫೆಂಟ್ ಅಂತ ಬಂತು. ಸರಿನಾ? ಇಲ್ಲಿ ಆ್ಯನ್ ಯೂಸ್ ಮಾಡ್ತೀವಿ, ಓವೆಲ್ ಸೌಂಡ್ ಬಂತು. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನೋಡಿ ನಿಮಗೆ, ಯೂನಿವರ್ಸಿಟಿ. ಓಕೆ, ಯೂನಿವರ್ಸಿಟಿ. ಯು ಈಸ್ ಅ ಓವೆಲ್ ಬಟ್ ಸೌಂಡ್ ಕಾನ್ಸೊನೆಂಟ್ ಸೌಂಡ್. ಓಕೆ, ಬಟ್ ಇಲ್ಲಿ ಏನಾಗ್ತಾ ಇದೆ? ಕಾನ್ಸೊನೆಂಟ್ ಸೌಂಡ್ ಬರ್ತಾ ಇದೆ. ಸರಿನಾ? ಎ ಐ ಯು ಒ ಇ ಓವೆಲ್ಸೇ ಆಗಿರಬಹುದು. ಎ ಐ ಯು ಒ ಇ. ಓಕೆ, ಓವೆಲ್ಸ್. ಸರಿನಾ? ಬಟ್ ಇಲ್ಲಿ ಓವೆಲ್ ಸೌಂಡ್ ಬರ್ಬೇಕು ನಮಗೆ, ನಾಟ್ ಅ ಓವೆಲ್, ಓವೆಲ್ ಸೌಂಡ್. ಸರಿನಾ? ಯೂನಿವರ್ಸಿಟಿ, ಯು ಬರುತ್ತೆ. ಯು ಇಸ್ ಅ ಕಾನ್ಸೊನೆಂಟ್. ಓಕೆ, therefore we use a ಯೂನಿವರ್ಸಿಟಿ ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಬರ್ತವೆ. ಏನು ರೂಲ್ಸು? ದ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ. ಓಕೆ, ದ ಫಸ್ಟ್ ಒನ್, ದ ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಾವೇನು ಯೂಸ್ ಮಾಡಬೇಕು? ದ ಯೂಸ್ ಮಾಡಬೇಕು. ಓಕೆ, ಇಂಡಿಯಾ ಈಸ್ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಇಲ್ಲಿ ರಿಚೆಸ್ಟ್. ಸರಿನಾ? ದ ಡೀಪೆಸ್ಟ್, ಟಾಲೆಸ್ಟ್, ಈ ಥರ ಎಲ್ಲ ಬರ್ತಾವಲ್ಲ, ಅಲ್ಲಿ ನಾವೇನು ಯೂಸ್ ಮಾಡಬೇಕು? ಅದ್ರ ಹಿಂದ್ಗಡೆ ದ ಯೂಸ್ ಮಾಡಬೇಕು. ಸರಿನಾ? ನೆಕ್ಸ್ಟ್ ಸೆಕೆಂಡ್ ಒನ್, ಬಿಫೋರ್ ದ ನೇಮ್ಸ್ ಆಫ್ ಸರ್ಟೈನ್ ಬುಕ್ಸ್. ಓಕೆ, ಎಕ್ಸಾಂಪಲ್, ದ ರಾಮಾಯಣ, ದ ಮಹಾಭಾರತ, ದ ಬೈಬಲ್. ಓಕೆ, ದ ಕುರಾನ್, ಎಕ್ಸೆಟ್ರಾ. ಓಕೆ, ಥರ್ಡ್ ಒನ್, ರಿವರ್, ಸಿ, ಓಷನ್, ಪೀಕ್ಸ್. ಓಕೆ, ಎಕ್ಸಾಂಪಲ್, ದ ನೈಲ್, ದ ಪೆಸಿಫಿಕ್, ದ ಹಿಮಾಲಯ. ನೆಕ್ಸ್ಟ್, ದ ನೇಮ್ಸ್ ಆಫ್ ನ್ಯೂಸ್ ಪೇಪರ್ಸ್. ಇವೇನು ಚೇಂಜ್ ಆಗಲ್ಲ, ಡೆಫಿನೆಟ್ ಆಗೇ ಇರ್ತವೆ. ಹೌದಾ? ದ ಪ್ರಜಾವಾಣಿ, ದ ವಿಜಯ ಕರ್ನಾಟಕ, ಎಕ್ಸೆಟ್ರಾ. ನೆಕ್ಸ್ಟ್ ಫಿಫ್ತ್ ಒನ್, ಬಿಫೋರ್ ಸಮ್ ಪ್ರಾಪರ್ ನೇಮ್ಸ್. ರಿವರ್ಸ್ ಆದರೂ ಆಗಿರ್ಬೋದು ಅಥವಾ ಕೆನಾಲ್ಸ್ ಆದರೂ ಆಗಿರ್ಬೋದು. ಓಕೆ, ದ ಗಂಗಾ, ದ ನರ್ಮದಾ, ಓಕೆ, ದ ಸ್ಯೂಜ್ ಕೆನಾಲ್, ಈ ಥರ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಎಕ್ಸಾಂಪಲ್, ದ ತಬಲಾ, ದ ಫ್ಲೂಟ್. ಓಕೆ, 7, ಯುನಿಕ್ ಆಬ್ಜೆಕ್ಟ್ಸ್, ದ ಸನ್, ದ ಸ್ಕೈ, ದ ಅರ್ತ್. ಇವೇನಾಗಲ್ಲ, ಚೇಂಜ್ ಆಗಲ್ಲ, ಯುನಿಕ್. ಓಕೆ, ಡೆಫಿನೆಟ್ ಅಂತ. ನೆಕ್ಸ್ಟ್, ದ ಡೈರೆಕ್ಷನ್ಸ್.
ಇನ್ ದ ಈಸ್ಟ್, ಇನ್ ದ ವೆಸ್ಟ್, ಇನ್ ದ ನಾರ್ತ್, ಈ ಥರ ಡೈರೆಕ್ಷನ್ಸ್ ಹೇಳಬೇಕಾದ್ರೆ ನಾವೇನು ಯೂಸ್ ಮಾಡಬೇಕು? ದ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು. ಓಕೆನಾ? ಓಕೆ, ರೂಲ್ಸ್ ಎಲ್ಲ ತಿಳ್ಕೊಂಡ್ವಲ್ಲ. ಇವಾಗ ಸಮ್ ಎಕ್ಸಾಂಪಲ್ಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಓಕೆ, ಶಿ ಹ್ಯಾಸ್ ಡ್ಯಾಶ್ ಅಂಬ್ರೆಲಾ. ಇಲ್ಲಿ ಅಂಬ್ರೆಲಾ ಅಂದರೆ ಇಲ್ಲಿ ಏನು ಬರುತ್ತೆ ಇದೆಲ್ಲ, ಇಲ್ಲಿ ಸೌಂಡ್ ಏನು ಬರುತ್ತೆ ನೋಡ್ಕೋಬೇಕು. ನಾಟ್ ಅಲ್ಫಾಬೆಟ್ ಬಟ್ ಸೌಂಡ್ ಏನು ಬರ್ತಾ ಇದೆ ಅಲ್ಲಿ, ಅಂಬ್ರೆಲಾ. ಸರಿನಾ? ನೆಕ್ಸ್ಟ್, ಹಿ ಈಸ್ ಡ್ಯಾಶ್ ಯುರೋಪಿಯನ್. ಈಸ್ ಅ ಓವೆಲ್ ಬಟ್ ಸೌಂಡ್ ಯುರೋಪಿಯನ್ consonant. Okay, we use a. He is a European. Okay, you are dash student. ಸ ಬರುತ್ತಲ್ವಾ, ಏನು ಯೂಸ್ ಮಾಡ್ತೀರಾ? ಎ. ನೆಕ್ಸ್ಟ್, he is dash unlucky man. Unlucky, okay, is a what? Oval. And he is an unlucky man. Next, it is dash university. ಇಲ್ಲಿ ನೋಡಿ, ಯು ಓವೆಲ್ ಬಟ್ ಸೌಂಡ್ ಏನು ಬರ್ತಾ ಇದೆ? ಯೂನಿವರ್ಸಿಟಿ. ಆಗಲೇ ನಿಮಗೆ ಇಂಡೆಫಿನೆಟ್ ಆರ್ಟಿಕಲಲ್ಲಿ ಎ ಮತ್ತು ಆ್ಯನ್ ಯೂಸ್ ಮಾಡುವಾಗ ಹೇಳಿದ್ದೀನಿ. ಓಕೆ, ಯು ಬಂತಿಲ್ಲಿ. ಸರಿನಾ? ಏನು ಯೂಸ್ ಮಾಡಬೇಕು? ಎ ಯೂಸ್ ಮಾಡಬೇಕು, ಆ್ಯನ್ ಅಲ್ಲ. ಓಕೆ, ನೆಕ್ಸ್ಟ್, ಮೈ ಅಂಕಲ್ ಈಸ್ ಡ್ಯಾಶ್ ಇಂಜಿನಿಯರ್. ಡ್ಯಾಶ್ ಇಂಜಿನಿಯರ್, ಈ ಬಂತು. ಸರಿನಾ? ಇದೇನು ಮಾಡಬೇಕು ನಾವು? ಓವೆಲ್ ಸೌಂಡ್ ಇದೆ, ದೇರ್ಫೋರ್ ವಿ ಯೂಸ್ ಆ್ಯನ್. ನೆಕ್ಸ್ಟ್, ದಿಸ್ ಈಸ್ ಡ್ಯಾಶ್ ಕ್ಯಾಟ್. ಕ್ಯಾಟ್. ಸರಿನಾ? ಕ್ಯಾಟ್ ಕಾನ್ಸೊನೆಂಟ್ ಸೌಂಡ್. ಕಾನ್ಸೊನೆಂಟ್ ಸೌಂಡ್ ಇದ್ದಾಗ ಎ. ಸರಿನಾ? ನೆಕ್ಸ್ಟ್, ಎಕ್ಸಾಂಪಲ್ಸ್ ಆಫ್ ಡೆಫಿನೈಟ್ ಆರ್ಟಿಕಲ್ಸ್. ಎಕ್ಸಾಂಪಲ್ಸ್ ಆಫ್ ಡೆಫಿನೈಟ್ ಆರ್ಟಿಕಲ್ಸ್. ಓಕೆ, ಡ್ಯಾಶ್ ಅರ್ತ್ ಮೂವ್ಸ್ ಅರೌಂಡ್ ಡ್ಯಾಶ್ ಸನ್. ರೂಲ್ಸ್ ಹೇಳಿದ್ದೀನಿ, ಡೆಫಿನೈಟ್ ಆರ್ಟಿಕಲ್ಸ್ ಹೇಳುವಾಗ ರೂಲ್ಸನ್ನು ನಿಮಗೆ ಹೇಳಿದ್ದೀನಿ. ಇವೆಲ್ಲ ಏನು ಯುನಿಕ್: sky, sun, earth, moon. Therefore we use definite article the. Next, dash book on the table is mine. ಏನು ಬರಬೇಕು? ಮೈನ್. ಡೆಫಿನೆಟ್ ಆಗಿ ಹೇಳ್ತಾ ಇದ್ದಾರೆ ಅವರು, ಆ ಬುಕ್ಕು ನಂದು ಅಂತ. ಓಕೆ, ದ ಬುಕ್. The book on the table is mine. He is dash tallest boy in the class. ಸರಿನಾ? ಸೂಪರ್ಲೇಟಿವ್ ಡಿಗ್ರಿ ಬಂದಿದೆ, ಟಾಲೆಸ್ಟ್. ಸರಿ, ಅದಕ್ಕೆ ದ ಯೂಸ್ ಮಾಡಬೇಕು. He is the tallest boy in the class. ಓಕೆ, ಡ್ಯಾಶ್ ನೈಲ್ ಈಸ್ ಅ ಲಾಂಗ್ ರಿವರ್. ಏನು ಬರ್ತಿಲ್ಲಿ? ದ ನೈಲ್. The Nile is a long river. Okay. The Nile is a long river. Next, dash knowledge of our teacher is wide. The knowledge of our teacher is wide. Okay. ನೆಕ್ಸ್ಟ್, ನೀವೇನು ಮಾಡಿ, ಇಲ್ಲಿ ಕೆಳಗಡೆ ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದೀನಿ. ಸರಿನಾ? ಇವುಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಅ ಡಾಕ್ಟರ್ ಅರ್ನ್ಸ್ ಮೋರ್ ದ್ಯಾನ್ ಡ್ಯಾಶ್ ಟೀಚರ್. ಹಿ ಶುಡ್ ಹ್ಯಾವ್ ಕಾಲ್ಡ್ ಮೀ ಡ್ಯಾಶ್ ಅವರ್ ಅಗೋ. ವಿ ನೋಟಿಸ್ಡ್ ಡ್ಯಾಶ್ ಸ್ಟ್ರಾಂಗ್ ಸ್ಮೆಲ್ ಕಮಿಂಗ್ ಫ್ರಮ್ ದ ರೆಫ್ರಿಜಿರೇಟರ್. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಇದಿಷ್ಟು ಆರ್ಟಿಕಲ್ಸ್.
ಇನ್ನು ಕೆಲವೊಂದು ಕಡೆ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡಲ್ಲ. ಓಕೆ, ಪ್ಲೂರಲ್ ನೌನ್ಸ್ ಇದ್ದಾಗ, ಆಮೇಲೆ ಅನ್ಕೌಂಟೇಬಲ್ ನೌನ್ಸ್, ಓಕೆ, ಪ್ರಾಪರ್ ನೌನ್ಸ್. ಸರಿನಾ? ಇಲ್ಲೆಲ್ಲ ಏನು ಮಾಡಲ್ಲ, ಆರ್ಟಿಕಲ್ಸನ್ನು ಯೂಸ್ ಮಾಡಲ್ಲ. ಇದಿಷ್ಟು ಆರ್ಟಿಕಲ್ಸ್. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಅರ್ಥ ಆಗಿದ್ದರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.